ಗಾಂಜಾ ಮತ್ತು ನಡು ರಸ್ತೆಯಲ್ಲಿ ಫೈಟು, ಎಣ್ಣೆ ಏಟು, ಸಿಕ್ಕಲ್ಲಿ ಫುಲ್ ಕಿರಿಕು. ಇವರ ದಾದಾಗಿರಿ ಪುಂಡಾಟಕ್ಕೆ ಲಗಾಮೇ ಇಲ್ಲ. ಇದು ಸಿನಿಮಾ ಅಲ್ಲವೇ ಅಲ್ಲ, ರಿಯಲ್ ದೃಶ್ಯ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ವಿದ್ಯಾರ್ಥಿಗಳ ಪುಂಡಾಟ. ಗಾಂಜಾ ಮತ್ತು ನಡು ರಸ್ತೆಯಲ್ಲೇ ಫೈಟ್ ಮಾಡ್ಕೊಂಡಿದ್ದಾರೆ. ಎಣ್ಣೆ ಏಟು, ಸಿಕ್ಕಲ್ಲಿ ಫುಲ್ ಕಿರಿಕು ಮಾಡ್ತಾರೆ. ಇವರ ದಾದಾಗಿರಿ ಪುಂಡಾಟಕ್ಕೆ ಲಗಾಮ್ ಹಾಕೋರೇ ಇಲ್ಲ. ಇದು ಸಿನಿಮಾ ಅಲ್ಲ. ಇದು ನೀವು ನೋಡಿದರೆ ಮೇ ಬಿ ಯಾವುದಾದ್ರೂ ಒಂದು ಸಿನಿಮಾ ಶೂಟ್ ಮಾಡ್ತಿದ್ದಾರೇನೋ ಅಂತ ಅಂದ್ಕೊಳ್ತೀರಿ, ಬಟ್ ಆ ರೀತಿಯಾಗಲ್ಲ, ರಿಯಲ್ ದೃಶ್ಯ ಇದು. ಗಾಂಜಾ ಮತ್ತಿನಲ್ಲಿ ನಡು ರಸ್ತೆಯಲ್ಲಿ ಹೊಡೆದಾಡ್ಕೊಳ್ತಾರೆ ಇವರು, ಫೈಟ್ ಮಾಡ್ತಾರೆ. ಎಣ್ಣೆ ಏಟಲ್ಲಿ, ನಶೆಯಲ್ಲಿ, ಸಿಕ್ಕವ್ರ ಜೊತೆಗೆ ಕಿರಿಕ್ ಮಾಡ್ತಾರೆ. ಇವರು ದಾದಾಗಿರಿ ಪುಂಡಾಟಕ್ಕೆ ಬ್ರೇಕ್ ಹಾಕೋರು ಯಾರೂ ಇಲ್ಲ. ಆನೇಕಲ್ನ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಗೂಂಡಾಗಿರಿ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಬಿಗ್ ಫೈಟ್ ಮಾಡಿದ್ದಾರೆ. ಗಾಂಜಾ ಮತ್ತು ಎಣ್ಣೆ ನಶೆಯಲ್ಲಿ ಸಿಕ್ಕಲ್ಲಿ ಕಿರಿಕ್ ಮಾಡಿರೋದು. ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳು. ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳಿಗೆ ಲಂಗು ಲಗಾಮು ಎರಡೂ ಇಲ್ಲ. ಆನೇಕಲ್ ಸಮೀಪದ BBH ಬಳಿ ವಿದ್ಯಾರ್ಥಿಗಳು ಗಲಾಟೆ ಮಾಡ್ಕೊಂಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ. भाई तू बात कर ले, उसको खून निकाल दिया। नडो अकड़े कंप्लेंट कर रे पुलिस के कंप्लेंट कर नाम केस नडी नडी स्टेशन हत्र स्टेशन नडियो जा रे जाओ नडी स्टेशन नडी पर कल थोड़ी तौर है। साइड बा हे पर कल थोड़ी तौर है। साइड बा ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳ ಆಟಾಟೋಪಕ್ಕೆ ಬ್ರೇಕ್ ಇಲ್ಲ. ಓದೋಕೆ ಅಂತ ಬಂದು ಮಾದಕ ವಸ್ತು ದಾಸರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. BBHC ಅಪಾರ್ಟ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳು ಗಾಂಜಾ ಹೊಡಿತಾರೆ. ಅಪಾರ್ಟ್ಮೆಂಟ್ ರೂಮ್ನಲ್ಲಿ ಗಾಂಜಾ ಸೇವನೆ ಮಾಡೋ ವಿದ್ಯಾರ್ಥಿಗಳಿದ್ದ ರೂಮ್ ಮೇಲೆ ಆನೇಕಲ್ ಪೊಲೀಸರು ದಾಳಿ ಮಾಡಿದ್ದಾರೆ. ಖಾಸಗಿ ಕಾಲೇಜು ವಿದ್ಯಾರ್ಥಿ ಗಾಂಜಾ ಸೇವನೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಸಿಗರೇಟ್ನಲ್ಲಿನ ಹೊಗೆ ಸೊಪ್ಪು ತೆಗೆದು ಗಾಂಜಾ ಪುಡಿ ಹಾಕಿಕೊಂಡು ಸೇವನೆ ಮಾಡ್ತಾರೆ. ಗಾಂಜಾ ಸೇವನೆಗೆ ಬಳಸಿದ್ದ ವಸ್ತುಗಳನ್ನು ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ವಿದ್ಯಾರ್ಥಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಪೊಲೀಸ್ನವರು ಒಳಪಡಿಸಿದ್ರು. ವೈದ್ಯಕೀಯ ಪರೀಕ್ಷೆಯಲ್ಲಿ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ. ನೋಡಿ, ಆನೇಕಲ್ ಪೊಲೀಸ್ನವರು ಇವರಿದ್ದಂಥ ಅಪಾರ್ಟ್ಮೆಂಟ್ನ ಒಳಗಡೆ ಹೋದಂಥ ಸಂದರ್ಭದಲ್ಲಿ, ಇವರ ರೂಮ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿದೆ ಗಾಂಜಾ ಸೇವನೆ ಮಾಡಿರೋದು. ಈಗ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಕ್ಕಿದೆ ಈಗ ಪೊಲೀಸ್ನವರಿಗೆ. ಇವರೆಲ್ಲ ಗಾಂಜಾ ನಶೆಯಲ್ಲಿ ಸಿಕ್ಕವ್ರ ಜೊತೆ ಕಿರಿಕ್ ಮಾಡ್ಕೊಳ್ತಾರೆ. ಕಾಲೇಜ್ ವಿದ್ಯಾರ್ಥಿಗಳು ಇವರು, ಮತ್ತೆ ಓದೋರು. ಏನು ಇಲ್ಲಿಯವರು ಇದ್ದಾರೋ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ರಸ್ತೆಯಲ್ಲೆಲ್ಲ ಕಿರಿಕ್ ಮಾಡೋದು. वेट करो रे नाने पुलिस करते वेट करो इडियट वेट करो रे वीडियो में कैप्चर हो गया पब्लिक चलो ऑलरेडी वीडियो हो गया वेट करो 1 सेकंड इल्ले इर्री पुलिस नवर ಬರ್ತಾರೆ वेट करो इडियट रौडीज़म अपार्टमेंट है उसके सामने ಅವರೆಲ್ಲ ಗೊತ್ತಿಲ್ಲ ಅಣ್ಣ, ಯಾರೋ ಎಲ್ಲ ಬಗ್ಗೆ ಯಾರೋ ಗೊತ್ತಿಲ್ಲ, ಇವರೆಲ್ಲನೂ ಯಾರೋ ಗೊತ್ತಿಲ್ಲ. ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಇವರೆಲ್ಲ ವಿದ್ಯಾರ್ಥಿಗಳು. ಇವರು
ಓದೋದಕ್ಕಂತ ಬಂದವರು ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಸೊ ಇವರು ಯಾವಾಗಲೂ ನಶೆಯಲ್ಲೇ ಇರ್ತಾರಂತೆ. ಗಾಂಜಾ ಸೇವನೆ ಮಾಡೋದು ಇವರ ಕೆಲಸ. ಸೊ ಇವರು ಇದ್ದಂಥ ರೂಮ್ನಲ್ಲಿ ಹೋಗಿ ನೋಡಿದರೆ ಇವರು ಗಾಂಜಾ ಸೇವನೆ ಮಾಡೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಜೊತೆಗೆ ಇವರು ಗಾಂಜಾ ಸೇವನೆ ಮಾಡೋದಲ್ಲದೆ ಸಿಕ್ಕವ್ರ ಜೊತೆಗೆ ರೋಡಲ್ಲಿ ಕಿರಿಕ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಇದೆಲ್ಲ ಮಾಡೋದು ಇವ್ರ ಕೆಲಸ. ಸೊ ಯಾರೋ ಒಬ್ಬ ಮಹಿಳೆಯ ಜೊತೆಗೆ ಕಿರಿಕ್ ಮಾಡಿದ್ದಾರೆ, ಅವರು ಪೊಲೀಸ್ನವ್ರನ್ನ ಕರೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಷ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಯಾರಿವರೆಲ್ಲ? ಇವರು ನಮ್ಮ ಕರ್ನಾಟಕದವರೇನಾ ಅಥವಾ ಬೇರೆ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳ? ಇವರು ಜೊತೆಗೆ ಹೇಗೆ ಗೊತ್ತಾಯಿತು ಇದೆಲ್ಲ? ಹೌದ್ರಮ್ಮ, ಆನೇಕಲ್ನಲ್ಲಿರುವಂತಹ ಪ್ರತಿಷ್ಠಿತ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಇವರು ಹಣಕಾಸಿನ ವಿಚಾರವಾಗಿ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರಂತದ್ದು. ದೂರದ ಊರಿನಿಂದ ಏನು ಇಲ್ಲಿ ಓದ್ಕೊಳ್ಳಿಕ್ಕೆ ಬರ್ತಾರೆ, ಪ್ರತಿಷ್ಠಿತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ. ಆದ್ರೆ ಅವರ ಮುಂದೆ ಏನಂತಂದ್ರೆ ದುಡ್ಡಿನ ವ್ಯವಹಾರ ಮೇಲೆ ಕುಡಿತ ಮತ್ತೆ ಗಾಂಜಾದ ವ್ಯಸನಿಗಳಾಗಿ ಕೆಲವರೆಲ್ಲ ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಹೊಡೆದಾಡ್ಕೊಳ್ಳುವಂತದ್ದು, ಈ ಒಂದು ಪ್ರಕರಣಗಳು ಪದೇ ಪದೇ ನಡೀತಾ ಇರುವಂತದ್ದು. ಈ ಸಂಬಂಧಪಟ್ಟಂಗೆ ಆನೇಕಲ್ ಪೊಲೀಸ್ ಠಾಣೆಗಳಿಗೂ ಕೂಡ ಪ್ರತಿ ಬಾರಿ ಈ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಸಂಬಂಧಪಟ್ಟಂತೆ ಮತ್ತೆ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ದೂರುಗಳು ಬಂದರೂ ಕೂಡ ಇಲ್ಲಿವರೆಗೂ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆಟೋಟೋಪಕ್ಕೆ ಮತ್ತೆ ಏನು ದಾಂಧಲೆ ಎಬ್ಬಿರ್ತಾರೆ ನಡು ರಸ್ತೆಗಳಲ್ಲಿ, ಇವರ ಒಂದು ಕಡಿವಾಣಕ್ಕೆ ಇನ್ನೂ ಕೂಡ ಕಾಲೇಜು ಆಡಳಿತ ಮಂಡಳಿ ಆಗ್ಬೋದು ಮತ್ತೆ ಪೊಲೀಸ್ನವರು ಯಾರು ಕೂಡ ಏನು ತಲೆಗಡಿಸ್ಕೊಂಡಿಲ್ಲ. ಇದರಿಂದಾಗಿ ಏನಂತಂದ್ರೆ ಪದೇ ಪದೇ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡುವಂತದ್ದು, ದಾಂಧಲೆ ಮಾಡುವಂತದ್ದು, ಈ ಪ್ರಕರಣಗಳು ನಡೀತಾನೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ ಪೊಲೀಸ್ನವರು ಕೂಡ ಆ ಒಂದು ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳಿರುವಂತಹ ಏನು ಅಪಾರ್ಟ್ಮೆಂಟ್ಗೂ ಕೂಡ ರೇಡ್ ಮಾಡಿರ್ತಾರೆ. ರೇಡ್ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇರುವಂತದ್ದು ಕೂಡ ದೃಢೀಕರಣ ಆಗಿರ್ತದೆ. ಆದ್ರೆ ಪೊಲೀಸ್ನವರು ಆ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಆದ್ರೆ ಕಾಲೇಜು ಆಡಳಿತ ಮಂಡಳಿ ಮಾತ್ರ ಇಲ್ಲಿವರೆಗೂ ಕೂಡ ಆ ಒಂದು ವಿದ್ಯಾರ್ಥಿಗಳೇನಿರ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಂಡು ಮತ್ತೆ ಶಿಸ್ತಿನ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದ್ರಲ್ಲಿ ಇನ್ನೂ ಮಾತ್ರ ಮರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಘಟನೆಯಿಂದಾಗಿ ಆನೇಕಲ್ ಭಾಗದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ರೀತಿಯಾಗಿ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಈ ರೀತಿಯಾಗಿ ಕುಡಿದು ರಂಪಾಟ ಮಾಡುವಂತದ್ದು, ಈ ರೀತಿಯಾಗಿ ವರ್ತನೆಗಳು ಎಷ್ಟು ಮಾತ್ರ ಸರಿ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.